ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಆಲ್ರೆಡಿ ಮನೆ ಮುಂದೆ ಕೂಡ ಕಸ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಕೂಡ ಹಾಕಿದ್ದೀನಿ. ನೋಡಿ, ಇವತ್ತು ಈ ರೀತಿ ಸುರುಳಿ ರಂಗೋಲಿ ಹಾಕಿದ್ದೀನಿ, ಹೇಗಾಗಿದೆ ಅಂತ ಹೇಳಿ. ಮತ್ತು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ನೋಡಿ ಹೇಗಾಗಿದೆ ಉಪ್ಪಿಟ್ಟು. ಸೊ ಟೊಮೊಟೊನೇನು ಹಾಕಿಲ್ಲ, ಹಾಗೆ ಮಾಡಿದ್ದೀನಿ ಫ್ರೆಂಡ್ಸ್. ಹಸ್ಬೆಂಡ್ ಟೊಮೊಟೊನ ಹಾಕಬೇಡ ಅಂತ ಹೇಳಿದ್ರು. ಸೊ ಹಾಗೆ ಮಾಡಿದ್ದೀನಿ. ಅದೇನು ಅಷ್ಟು ಸರಿ ಕಾಣಿಸ್ತಾ ಇಲ್ಲ, ನೋಡೋದಕ್ಕೆ ಸರಿ ಕಾಣಿಸ್ತಾ ಇಲ್ಲ. ಇನ್ನು ತಿಂದರೆ ಹೇಗಿದೆ ಏನೋ ಗೊತ್ತಿಲ್ಲ. ಉಪ್ಪಿಟ್ಟು ಇಷ್ಟಪಟ್ಟು ತಿನ್ನೋರಿಗೆ ಏನು ಅನಿಸೋದಿಲ್ಲ, ಹೇಗಿದ್ರೂ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟು ಇಷ್ಟ ಇರೋದಿಲ್ವಲ್ಲ, ಸೊ ಅವ್ರಿಗೆ ಕಷ್ಟ ಆಗುತ್ತೆ ತಿನ್ನೋದಕ್ಕೆ. ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ, ಇಷ್ಟ ಇರೋರೇ ಕಡಿಮೆ ಜನ ಇದ್ದಾರೆ. ಆದರೂ ಉಪ್ಪಿಟ್ಟು ಮಾಡ್ತೀವಿ. ಏನು ಮಾಡೋದು, ದಿನ ಒಂದೊಂದು ಟಿಫಿನ್ ಏನು ಮಾಡೋದು ಅಂಥೇಳಿ ಅದ್ರ ಯಾವಾಗಾದರೂ ವಾರದಲ್ಲಿ ಒಂದಿನ 2 ದಿನ ಉಪ್ಪಿಟ್ಟು ಮಾಡಿಬಿಟ್ಟು ಜೈ ಅಂದ್ಬಿಡ್ತೀವಿ. ಹಾಗೆ ಮಾರ್ನಿಂಗ್ ಡ್ರಿಂಕ್ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮಾರ್ನಿಂಗ್ ಸಿರಿಧಾನ್ಯದ್ದು ಗಂಜಿ ಮಾಡಿರ್ತೀವಿ. ಸೊ ಇವಾಗ ಗಂಜಿ ಕುಡಿದ್ಬಿಡ್ತೀವಿ ಫಸ್ಟು, ಆಮೇಲೆ ಎಲ್ಲರೂ ಉಪ್ಪಿಟ್ಟು ತಿಂತೀವಿ. ಹಾಗೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆಗಳನ್ನ ಹಾಗೆ ಜೋಡಿಸೋದನ್ನು ಬಿಟ್ಟಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಜೋಡಿಸೋದ್ರಾಯ್ತು ಅಂಥೇಳಿ. ಹಾಗೆ ಅರವಿಂದ್ ಕೂಡ ಸ್ವಲ್ಪ ಸ್ಕೂಲ್ಗೆಲ್ಲ ರೆಡಿ ಮಾಡಿಬಿಟ್ಟು ಯೂನಿಫಾರ್ಮೆಲ್ಲ ಹಾಕಿ ಕೂರಿಸಿದ್ದೀವಿ. ಅವ್ನು ಸ್ವಲ್ಪ ಆಟ ಆಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಅನ್ವಿತಾಗೆ ಕೂಡ ಇವಾಗ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತಲೆ ಬಾಚ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು ಅಮಾವಾಸ್ಯೆ ದಿನ ವ್ಲಾಗ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ರುಟೀನ್ ಹೇಗೆ ಹೋಗುತ್ತೆ ಅಂಥೇಳಿ ನೋಡೋಣ. ಅಮಾವಾಸ್ಯೆ ದಿನ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅಂಥೇಳಿ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ಅನ್ವಿತಾ ಕೂಡ ಸ್ವಲ್ಪ ಹೊತ್ತು ಬರ್ಕೊಂಡ್ಲು. ಸ್ನಾನ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ಇತ್ತು. ಸೊ ಸ್ಕೂಲ್ದು ಹೋಮ್ವರ್ಕು, ಟ್ಯೂಷನ್ ಹೋಮ್ವರ್ಕ್ ಇದೆ ಅಂಥೇಳಿ ಸ್ವಲ್ಪ ಬರಿತಾ ಕೂತಿದ್ಲು. ಇವಾಗ ಅನ್ವಿತಾಗೆ ತಲೆ ಎಲ್ಲ ಬಾಚಿದ್ದಾಯಿತು ಫ್ರೆಂಡ್ಸ್. ಮತ್ತು ಮಕ್ಕಳು ಟಿಫನ್ ಕೂಡ ಮಾಡಿದ್ರು. ಇವಾಗ ಟಿಫನ್ ಬಾಕ್ಸು ರೆಡಿ ಮಾಡ್ತಾಯಿದ್ದೀನಿ ಸ್ಕೂಲ್ಗೆ. ಸ್ಮಾಲ್ ಟಿಫನ್ ಬಾಕ್ಸ್ಗೆ ಆ್ಯಪಲ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ಕೂಲ್ಗೆ ಅದೇ ಉಪ್ಪಿಟ್ಟನ್ನೇ ಹಾಕ್ತೀನಿ. ಸೊ ಅನ್ವಿತಾಗಂತೂ ಉಪ್ಪಿಟ್ಟು ಒಂಚೂರು ಕೂಡ ಇಷ್ಟ ಇಲ್ಲ. ಅರವಿಂದ್ನು ಮೊದಲು ಇಷ್ಟಪಟ್ಟು ತಿಂತಿದ್ದ. ಅನ್ವಿತಾ ಇಷ್ಟ ಇಲ್ಲ ಅಂತ ಹೇಳ್ತಾ ಇರೋದಕ್ಕೆ ಅರವಿಂದ್ ಕೂಡ ಇವಾಗ ನನಗೂ ಇಷ್ಟ ಇಲ್ಲ ಉಪ್ಪಿಟ್ಟು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಎಲ್ಲ ಅನ್ವಿತಾನೇ ಮಾಡಿದ್ದು. ಮೊದಲೆಲ್ಲ ಉಪ್ಪಿಟ್ಟು ಇಷ್ಟ ಮಮ್ಮಿ ನನಗೆ ಅಂತ ಹೇಳ್ಕೊಂಡು ತಿನ್ನೋನು. ಇವಾಗ ಅನ್ವಿತಾ ಆ ಥರ ಹೇಳೋದ್ರಿಂದ ಅರವಿಂದ್ ಕೂಡ ಅದೇ ರೀತಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ನೋಡ್ತಾ ಇರ್ಬೋದು, ಇವಾಗ ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ಹಾಯ್ ಫ್ರೆಂಡ್ಸ್, ಅನ್ವಿತಾ ಅರವಿಂದ್ ಸ್ಕೂಲ್ಗೆ ಹೋದ್ಮೇಲೆ ಇವಾಗ ಆಫ್ಟರ್ನೂನ್ ನಿಮಗೆ ಸಿಗ್ತಾ ಇದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂಥೇಳಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅನ್ನ ಸಾಂಬಾರು ಮಾಡಿಕೊಂಡೆ. ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ. ಸೊ ಟಿಫನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ತೊಳೆದು ಮನೆ ಕೆಲಸ ಎಲ್ಲ ಇವಾಗ ಫೈನಲಿ ಮುಗೀತು. ಸೊ ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಹೊರಡೋವಾಗಲೇ ನಿಮಗೆ ಸಿಗ್ತಾ ಇದ್ದೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತೇಳಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ, ಕಂಟಿನ್ಯೂ ಮಾಡಿದ್ರೆ ಬೇಗ ಬೇಗ ಕೆಲಸ ಆಗಲ್ಲ ಅಂಥೇಳಿ. ಸೊ ದೇವಸ್ಥಾನಕ್ಕೆ ಹೋಗೋವಾಗ ಕಂಟಿನ್ಯೂ ಮಾಡಿದ್ರೆ ಆಯ್ತು, ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಮಾವಾಸ್ಯೆ ಫ್ರೆಂಡ್ಸ್. ಸೊ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಅಮಾವಾಸ್ಯೆ ದಿನ ದುರ್ಗಾದೇವಿಗೆ ನಿಂಬೆಹಣ್ಣಿನ ಪೂಜೆ ಮಾಡಿರ್ತೀನಿ. ನಿಮ್ಗೆಲ್ಲ ಗೊತ್ತಿರುತ್ತೆ, ರೆಗ್ಯುಲರ್ ವ್ಯೂವರ್ಸ್ಗೆಲ್ಲರಿಗೂ. ಇವಾಗ 3 ಅಮಾವಾಸ್ಯೆಯಿಂದ ನಾನು ದುರ್ಗಾದೇವಿಗೆ ನಿಂಬೆಹಣ್ಣಿನ ಪೂಜೆ ಮಾಡೇ ಇಲ್ಲ. ನಮ್ಮ ತಂಗಿ ಮದುವೆಗಿಂತ ಮುಂಚೆ ನಾನು ನಿಂಬೆಹಣ್ಣಿನ ಪೂಜೆ ಮಾಡಿದ್ದು. ಆಮೇಲೆ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಒಂದು ಅಮಾವಾಸ್ಯೆ ಊರಲ್ಲೇ ಹೋಯ್ತು. ಸೊ ತಪ್ಪೋಯ್ತು ಫ್ರೆಂಡ್ಸ್, ಆ ಅಮಾವಾಸ್ಯೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಊರಿಂದ ಬಂದ್ಮೇಲೆ ಮತ್ತೊಂದು 2 ಅಮಾವಾಸ್ಯೆ ತಪ್ಪೋಯ್ತು, ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಸೊ ಇವಾಗ ಏನಿಲ್ಲ ಅಂದ್ರೆ 3 ಅಮಾವಾಸ್ಯೆ ನಿಂಬೆಹಣ್ಣು ಪೂಜೆ ಮಾಡೋಕ್ಕಾಗಲಿಲ್ಲ. ತುಂಬಾ ಬೇಜಾರಾಯ್ತು, 3 ಅಮಾವಾಸ್ಯೆ ತಪ್ಪೋಯ್ತಲ್ಲ ಅಂತೇಳಿ. ಸೊ ಈ ಅಮಾವಾಸ್ಯೆ ನಾನು ದುರ್ಗಾದೇವಿಗೆ ನಿಂಬೆಹಣ್ಣಿನ ಪೂಜೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ನಿಂಬೆಹಣ್ಣು ಪೂಜೆ ಎಲ್ಲ ಯಾವ ರೀತಿ ಮಾಡ್ತೀನಿ ಅಂತೇಳಿ ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಡೀಟೇಲ್ ಆಗಿ. ನಾವು ದುರ್ಗಾದೇವಿಗೆ ನಿಂಬೆಹಣ್ಣಿನ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿ ನಾನು ಒಂದು ಬ್ಲಾಗ್ ಅಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ. ದುರ್ಗಾದೇವಿಗೆ ನಿಂಬೆಹಣ್ಣು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಫ್ರೆಂಡ್ಸ್. ಸೊ ನನಗಂತೂ ನಾನು ಅನ್ಕೊಂಡಿರೋದೆಲ್ಲ ಆಗ್ತಾ ಇದೆ. ಆ ವಿಡಿಯೋ ಲಿಂಕ್ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂಥೇಳಿ ನೀವು ಕೂಡ ದುರ್ಗಾದೇವಿಗೆ ನಿಂಬೆಹಣ್ಣು ಪೂಜೆ ಮಾಡಲಿ ಅಂಥೇಳಿ ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೇದಾಗತ್ತೆ. ಅನ್ಕೊಂಡಿರೋದು ಬೇಗ ಆಗಿಲ್ಲ ಅಂದ್ರೂ ಕೂಡ ಲೇಟ್ ಆಗಾದ್ರೂ ಆಗುತ್ತೆ. ಸೊ ನಾನು ದೇವ್ರ ಹತ್ರ ಏನೇನೆಲ್ಲ ಬೇಡ್ಕೊಂಡು
ನಿಂಬೆಹಣ್ಣು ಪೂಜೆ ಮಾಡಿದಿನೋ ಸೊ ಅದರಲ್ಲಂತೂ ಆಲ್ಮೋಸ್ಟ್ ಆಗಿದೆ. ಓಕೆ, ತುಂಬಾ ದಿನ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇವತ್ತು ಸ್ಯಾರಿ ವೇರ್ ಮಾಡಿದೀನಿ ಫ್ರೆಂಡ್ಸ್. ತುಂಬಾ ದಿನ ಆಯ್ತು ಇವತ್ತು ಸ್ಯಾರಿ ವೇರ್ ಮಾಡಿದ್ರೆ ಆಯ್ತು ಅಂತೇಳಿ ಇವತ್ತು ವೇರ್ ಮಾಡಿದೀನಿ. ನೋಡಿ, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದೀನಿ ಅಂತ ಹೇಳಿ. ಇದು ಮೊನ್ನೆ ಮಾರ್ಕೆಟ್ ಹೋದಾಗ ಈ ಕಿವಿ ಓಲೆ ತಗೊಂಡಿದೀನಿ. ನೋಡಿ, ಮುತ್ತಿನಿದೆ, ಚೆನ್ನಾಗಿದೆ. ನನಗಂತೂ ಈ ತರದ್ದು ಕಿವಿ ಓಲೆ ಅಂದ್ರೆ ತುಂಬಾ ಇಷ್ಟ. ಸ್ಯಾರಿ ಜೊತೆ ಎಲ್ಲ ವೇರ್ ಮಾಡಿದಾಗ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತಗೊಂಡಿದ್ದೀನಿ. ಇಯರಿಂಗ್ಸ್ ಹೇಗಿದೆ ಅಂತ ಹೇಳಿ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಫ್ರೆಂಡ್ಸ್, 2 o'clock ಆಯ್ತು. ಇನ್ನ ನಾನು ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ. ಅನ್ವಿತಾ ಅರವಿಂದ್ ಸ್ಕೂಲಿಂದ ಬರೋಷ್ಟರಲ್ಲಿ ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದೀನಿ. 3:30 ಆಗುತ್ತೆ ನಾನು ಹೋಗಿ ಬರೋ ಅಷ್ಟರಲ್ಲಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇದೆ. ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ. ಎಷ್ಟು ಜೋರಾಗಿ ರಫ್ ಅಂತ ಬರ್ತಾ ಇದೆ ಮಳೆ. ಒಂದು ನಿಮಿಷ ಏನೋ ರಫ್ ಅಂತ ಬಂದು ಇವಾಗ ಸ್ಟಾಪ್ ಆಯ್ತು. ಎಲ್ಲಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಅಷ್ಟು ಜೋರಾಗಿ ಮಳೆ ಬಂತು. ಸೊ ಇವಾಗ ಸ್ವಲ್ಪ ನಿಂತೋಗಿದೆ ಫ್ರೆಂಡ್ಸ್. ಬನ್ನಿ ಇವಾಗ ಹೋಗೋಣ. ಮಳೆ ನಿಂತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಮತ್ತೆ ಮಳೆ ಬರ್ತಾ ಇದೆ. ಹೋಗೋದು ಬರೋದು ಮಾಡ್ತಾ ಇದೆ. ಸೊ ಮಳೆ ಬರ್ತಾ ಇರೋದ್ರಿಂದ ಹಸ್ಬೆಂಡ್ ಕಳ್ಸಕ್ಕೆ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಅವರು ಕೂಡ ಊಟಕ್ಕೆ ಬಂದಿದ್ರು. ಸೊ ಕಳ್ಸಿ ಬರ್ಬರಿ ದೇವಸ್ಥಾನಕ್ಕೆ ಅಂತೇಳಿ ಹೇಳಿದ್ದೀನಿ. ಸೊ ಕಳ್ಸೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನೋಡಿ, ರೈನ್ ಕೋಟ್ ಹಾಕೊಂಡು, ಹೆಲ್ಮೆಟ್ ಹಾಕೊಂಡು. ಇಷ್ಟೊತ್ತು ಬಿಸಿಲು ಬರ್ತಾ ಇತ್ತು ಫ್ರೆಂಡ್ಸ್. ಸೊ ಹೋಗ್ಬಿಟ್ಟು ಬರೋಣ, ಬಿಸಿಲು ಬಿದ್ದಿದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನೋಡಿ ನಾನು ಹೋಗೋ ಟೈಮಲ್ಲಿ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಮಳೆಯಲ್ಲೇ ಹೋಗ್ಬೇಕು ಇವಾಗ. ಸೊ ಬನ್ನಿ ಹೋಗೋಣ. ಮಳೆಯಲ್ಲೇ ಇವತ್ತು ಛತ್ರಿ ಹಿಡ್ಕೋಬೇಕು, ಜೋರಾಗಿ ಮಳೆ ಬರ್ತಾ ಇದೆ. ಕೇಳಿಸ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ ಮಳೆ ಸೌಂಡು. ಕರ್ಚಿಪ್ಪು ಬಾಟಲ್ ಬಿಸ್ಕಿಟ್ ಬಂದಿದ್ದೀನಿ. ಬಾಟಲು ನೀರು ತುಂಬಿಟ್ಕೊಂಡು ಬಿಸ್ಕಿಟ್ ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಮತ್ತೆ ಮೇಲೋಗಿ ತಗೊಂಡು ಬಂದೆ. ಮಳೆ ಮಾತ್ರ ಫುಲ್ ಜೋರಾಗಿ ಬರ್ತಾನೆ ಇದೆ. ಬರೋನೇ ಕಾಣಿಸ್ತಾ ಇಲ್ಲ ನೋಡಿ, ಕಾಣಿಸ್ತಿದೆ ನೋಡಿ ಮಳೆ ಇದೆಲ್ಲ ಜೋರಾಗಿ ಬರ್ತಾ ಇದೆ. ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ ನೋಡಿ ಹಸ್ಬೆಂಡ್. ನಿಲ್ಲುತ್ತೇನೋ ಅಂತೇಳಿ ನಿಂತ್ಕೊಂಡಿದ್ದೀವಿ. ಸೊ ಅದೇನು ನಿಲ್ತಾನೆ ಇಲ್ಲ. ಎದುರುಗಡೆ ಬಿಲ್ಡಿಂಗ್ ಏನೋ ಮಕ್ಕಳನ್ನ ಮಾತಾಡ್ತಾರೆ. ಮಣಿನೇ ಇಲ್ಲಿ ನೋಡ, ಮನೆ ಏಳಿಗೆ ಅಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್ ಆಗಲ್ಲ. ಹೌದು ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಇಲ್ಲಿಗೆ ಅರ್ಧ ಕಿಲೋಮೀಟರ್ ಕೂಡ ಆಗಲ್ಲ. ಇಲ್ಲಿ ಮಳೆನೇ ಇಲ್ಲ. ನಮಗೆ ವಿಚಿತ್ರ ಅನಿಸ್ತಾ ಇದೆ. ನಮ್ಮ ಮನೆ ಹತ್ರ ಎಷ್ಟು ಜೋರಾಗಿ ಮಳೆ ಆಯಿತು. ಸೊ ನೋಡ್ತಾ ಇರ್ಬೋದು ಎಲ್ಲ ರೋಡೆಲ್ಲ ಹಿಂಗೆ ಸೇವನೇನೋ ಒಂಚೂರು ಕೂಡ ನೋಡಿ ಅಬ್ಸರ್ವ್ ಮಾಡಿ. ರೋಡ್ ಒಂದು ಸ್ವಲ್ಪನೂ ಸೇವ ಇಲ್ಲ ನೋಡಿ. ನಮ್ಮ ಮನೆ ಹತ್ರ ಎಷ್ಟು ಮಳೆ ಆಯಿತು ನೋಡಿ ಫ್ರೆಂಡ್ಸ್. ನೀವೇ ಅಬ್ಸರ್ವ್ ಮಾಡಿರೋ ರೋಡ್ ಒಂದು ಸ್ವಲ್ಪನಾದ್ರೂ ಒದ್ದೆ ಆಗಿದೆ ಏನೋ ನೋಡಿ. ನಮ್ಮ ಮನೆ ಹತ್ರ ನೋಡಿದ್ರಲ್ಲ ಅವಾಗಲೆಲ್ಲ ಎಷ್ಟು ಜೋರಾಗಿ ಮಳೆ ಆಯಿತು ಅಂತೇಳಿ. ನೋಡಿ ದುರ್ಗಾದೇವಿ ಹತ್ರ ಬಂದ್ವಿ. ನೋಡಿ ದುರ್ಗಾದೇವಿ ದೇವಸ್ಥಾನದ ಹತ್ರ ಒಂದು ಸ್ವಲ್ಪನಾದ್ರೂ ಮಳೆ ಆಗಿದೆ. ನೀವೇ ನೋಡಿ, ವಿಚಿತ್ರ ಅನ್ನಿಸ್ತಾ ಇದೆ ನನಗಂತೂ. ನಮ್ಮ ಮನೆಗೂ ಇಲ್ಲಿಗೂ ತುಂಬಾ ದೂರ ಏನಿಲ್ಲ ಫ್ರೆಂಡ್ಸ್, 1 ಕಿಲೋಮೀಟರ್ ಕೂಡ ಆಗಲ್ಲ, ಅರ್ಧ ಕಿಲೋಮೀಟರ್ ಕೂಡ ಆಗಲ್ಲ ಹೇಳ್ಬೇಕಂದ್ರೆ. ಬಂದ್ವಿ ಇವಾಗ ದುರ್ಗಾದೇವಿ ದೇವಸ್ಥಾನಕ್ಕೆ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಒಳಗಡೆ ಬಂದಿದ್ದೀನಿ. ಇವಾಗ ಪ್ಲೇಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಿಂಬೆಹಣ್ಣನ್ನೆಲ್ಲ ಹೋಗಿ ದೇವಸ್ಥಾನ ಒಳಗಡೆ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡು ಬರಬೇಕು. ಸೊ ದುರ್ಗಾದೇವಿಗೆ ಉಡಿ ಸಾಮಾನು ಕೂಡ ತಗೊಂಡಿದ್ದೀನಿ. ಹಾಗೆ ಪ್ರಸಾದಕ್ಕೆ ಪುಟಾಣಿ ಸಕ್ಕರೆ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆಲ್ರೆಡಿ ತುಂಬ ಜನ ಎಲ್ಲ ನಿಂಬೆಹಣ್ಣಿನ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಅಮಾವಾಸ್ಯೆ ದಿನ ನಿಂಬೆಹಣ್ಣಿನ ಪೂಜೆ ಮಾಡ್ತಾರೆ ದುರ್ಗಾದೇವಿಗೆ. ಇನ್ನು ಸ್ವಲ್ಪ ಜನ ಶುಕ್ರವಾರ ಮಂಗಳವಾರ ಈ ರೀತಿ ಮಾಡ್ತಾರೆ. ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿ ದೇವಸ್ಥಾನ ಒಳಗಡೆ ಬಂದಿದ ತಕ್ಷಣ ದೇವಸ್ಥಾನದ ಹತ್ರ ಕೂಡ ಇವಾಗ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸು. ದೇವಸ್ಥಾನ ಒಳಗಡೆ ಎಲ್ಲ ನೀರು ಬರ್ತಾ ಇದೆ, ನೋಡ್ತಾ ಇರ್ಬೋದು. ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಇವಾಗ ಪೂಜೆ ಮಾಡೋರಿಗೆ. ಇನ್ನೂ ಜೋರಾಗಿ ಮಳೆ ಬರುತ್ತೆ. ಇದನ್ನು ಸ್ವಲ್ಪ ಕಡಿಮೆ. ಇನ್ನು ಆಮೇಲೆ ನೋಡಿ ಫ್ರೆಂಡ್ಸ್, ಇನ್ನೂ ಎಷ್ಟು ಜೋರಾಗಿ ಮಳೆ ಬರುತ್ತೆ ಅಂಥೇಳಿ. ಇಷ್ಟು ಜೋರಾಗಿ ಮಳೆ ಬಂದಿದ್ದು ನಾನಂತೂ ನೋಡೇ ಇರಲಿಲ್ಲ. ಅದು ಅಮಾವಾಸ್ಯೆ ದಿನ ಈ ರೀತಿ ನಾನು ನಿಂಬೆಹಣ್ಣು ಪೂಜೆ ಮಾಡೋಕ್ಕೆ ಹೋದಾಗ ಈ ರೀತಿ ಆಗಿರೋದಂತೂ ನೋಡೇ ಇರಲಿಲ್ಲ. ಇನ್ನು ಮಾಮೂಲಿ ಟೈಮಲ್ಲೆಲ್ಲ ಮನೇಲೇ ಇರ್ತಿದ್ವಲ್ಲ. ಸೊ ಎಷ್ಟೇ ಜೋರಾಗಿ ಮಳೆ ಬಂದರೂ ಕೂಡ ನಮ್ಗೆ ಅಷ್ಟೇನು ಅನ್ನಿಸ್ತಾ ಇರಲಿಲ್ಲ.
ಇವತ್ತು ದೇವ್ರಿಗೆ ನಿಂಬೆಹಣ್ಣಿನ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ. ಸೊ ಎಲ್ಲ ಮಳೆಯಲ್ಲೇ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಬೆಳಗಾವಿಯಲ್ಲಿ ಹೆಂಗೆ ವಿಚಿತ್ರವಾದ ಮಳೆ ಬರ್ತಾ ಇದೆ ಇವತ್ತು ಅಂಥೇಳಿ. ತುಂಬ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಪತ್ರ ಮೇಲೆ ಬೀಳೋ ಮಳೆ ಆ ನೀರೆಲ್ಲ ಇವಾಗ ಮೆಟ್ಲ ಮೇಲೆ ಹರ್ಕೊಂಡು ಈ ರೀತಿ ದೇವಸ್ಥಾನದ ಒಳಗಡೆ ನೀರು ಬರ್ತಾ ಇದೆ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಬಂದವರು ಪೂಜೆ ಮಾಡೋರಿಗೆ ಕುತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ. ನಾನಿವಾಗ ಹೇಗೆ ಪೂಜೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪೂಜೆ ಎಲ್ಲ ಮೇಲ್ಗಡೆ ಮಾಡ್ತಾರೆ, ನಿಂಬೆಹಣ್ಣಿನ ಪೂಜೆ ಎಲ್ಲ ಮೇಲೆ ಹೋಗಿ ಮಾಡ್ತಾರೆ. ಸೊ ಇವಾಗ ಹೆಂಗೆ ಮಾಡೋದು, ಮೆಟ್ಲು ಹತ್ಕೊಂಡೇ ಹೋಗಬೇಕು ನಿಂಬೆಹಣ್ಣಿನ ಪೂಜೆ ಮಾಡಬೇಕು ಅಂದರೆ. ಸೊ ಅದೇ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ. ದೇವಸ್ಥಾನ ಒಳಗಡೆ ಎಲ್ಲ ನೀರು ಬರ್ತಾ ಇದೆ ನೋಡಿ. ಓಕೆ ಫ್ರೆಂಡ್ಸ್, ನಿಂಬೆಹಣ್ಣೆಲ್ಲ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಬಂದು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಇವಾಗ ಪೇಪರ್ ಹೇಗಿದ್ರು ಮಳೆ ಬರ್ತಾ ಇದೆ ಇಲ್ಲ ಅಂಥೇಳಿ ಇರಂಗಿರಲಿ ಅಂಥೇಳಿ ಪೇಪರ್ ಇಟ್ಕೊಂಡು ಬಂದಿದ್ದೆ. ಸೊ ಇವಾಗ ಯೂಸ್ ಆಗ್ತಾ ಇದೆ. ಸೊ ಇವಾಗ ಪೇಪರೆಲ್ಲ ಹಾಸ್ಕೊಂಡು ಕುತ್ಕೊಂಡು ಇಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಒಬ್ಬರು ಐಡಿಯಾ ಕೊಟ್ಟರು, ಇಲ್ಲಿ ಹೆಂಗೆ ಮಾಡೋದು ಪೂಜೆ, ಇವಾಗ ಮೇಲ್ಗಡೆ ಹೋಗೋದಕ್ಕೆ ಆಗ್ತಾ ಇಲ್ವಲ್ಲ ಅಂಥೇಳಿ ಈ ರೀತಿ ಪೇಪರ್ ಕವರಲ್ಲಿ ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ಟು ಮಾಡಿ ಇವಾಗ ಮತ್ತೇನು ಮಾಡೋದು ಅಂಥೇಳಿ ಒಬ್ಬರು ಐಡಿಯಾ ಕೊಟ್ಟರು. ಸೊ ಇವಾಗ ಹಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ನಿಂಬೆಹಣ್ಣು ಕೂಡ ಕಟ್ ಮಾಡಿಕೊಂಡೆ. ಇವಾಗ ನಿಂಬೆಹಣ್ಣು ರಸ ಎಲ್ಲ ಇವಾಗ ಈ ರೀತಿ ಕವರ್ ಒಳಗಡೆ ಹಿಂಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ದುರ್ಗಾದೇವಿಗೆ ನಿಂಬೆಹಣ್ಣಿಂದ ಆರತಿ ಎಲ್ಲ ಬೆಳಗೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಅದರ ರಸ ಎಲ್ಲ ಹಿಂಡಿ ಮತ್ತು ದೀಪ ಎಲ್ಲ ಹಾಕಿ ಎಣ್ಣೆ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದೀಪ ಹಚ್ಬಿಟ್ಟು ದುರ್ಗಾದೇವಿಗೆ ಬೆಳಗಬೇಕು ಅಷ್ಟೇ ಇವಾಗ. ಓಕೆ ಫ್ರೆಂಡ್ಸ್, ಇವಾಗ ದುರ್ಗಾದೇವಿಗೆ ನಿಂಬೆಹಣ್ಣಿನ ಆರತಿ ಎಲ್ಲ ಮಾಡಿಬಿಟ್ಟು ಬಂದೆ. ಇವಾಗ ಈ ನಿಂಬೆಹಣ್ಣೆಲ್ಲ ಹೋಗಿ ಮೇಲ್ಗಡೆ ಇಡಬೇಕು. ಮಳೆ ಬರ್ತಾ ಇದೆ, ಹೆಂಗೆ ಇಡೋದು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಕ್ಯಾಮ್ರಾ ಹತ್ತಿರ ತೊಗೊಂಡೋದಾಗ ಆರತಿ ತಟ್ಟೆ ಯಾವ ರೀತಿ ಕಾಣಿಸುತ್ತೆ ಅಂತ. ಹಾಗೆ ಬ್ಯಾಕ್ ತೊಗೊಂಡು ಬಂದರೆ, ಹಿಂದೆ ತೊಗೊಂಡು ಬಂದರೆ ನೋಡಿ ಎಲ್ಲೋ ಕಲರ್ ಟೈಪ್ ಕಾಣಿಸ್ತಾ ಇದೆ ಆರತಿ ತಟ್ಟೆ. ನನಗೆ ವಿಚಿತ್ರ ಅನಿಸ್ತಾ ಇತ್ತು, ಯಾಕಂದರೆ ಹತ್ತಿರ ತೊಗೊಂಡೋದಾಗ ಒಂಥರ ಕಪ್ಪಗೆ ಬರ್ತಾ ಇದೆ ಆರತಿ ತಟ್ಟೆ, ದೂರ ತೊಗೊಂಡೋದಾಗ ಎಲ್ಲೋ ಕಲರ್ ರಿಯಲ್ ಕಲರ್ ಕಾಣಿಸ್ತಾ ಇತ್ತು. ನನಗೆ ಅದೊಂಥರ ಮ್ಯಾಜಿಕ್ ಟೈಪ್ ಅನ್ನಿಸ್ತಾ ಇತ್ತು. ಸೊ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ನಿಂಬೆಹಣ್ಣಿನ ಪೂಜೆ ಎಲ್ಲ ಫುಲ್ ಎಲ್ಲ ಮಾಡಿ ಮುಗಿಸಿದ್ರು ಕೂಡ ಇನ್ನೂ ಮಳೆ ನಿಲ್ತಾನೆ ಇಲ್ಲ, ಇನ್ನೂ ಅಷ್ಟೇ ಜೋರಾಗಿ ಬರ್ತಾ ಇದೆ. ಇವಾಗ ಈ ನಿಂಬೆಹಣ್ಣಿನ ದೀಪಗಳನ್ನೆಲ್ಲ ಮೇಲ್ಗಡೆ ಹೋಗಿ ಇಟ್ಟು ಬರಬೇಕು ಟ್ರೇಯಲ್ಲಿ. ಹೇಗೆ ಹೋಗೋದು ಮೇಲ್ಗಡೆ ಅಂತ ಗೊತ್ತಾಗ್ತಾನೆ ಇಲ್ಲ. ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಇಷ್ಟು ಜೋರಾಗಿ ಮಳೆ ಬರ್ತಾ ಇದ್ದರೆ ಆರತಿ ತಟ್ಟೆ ಹಿಡ್ಕೊಂಡು ಈ ಮೆಟ್ಲು ಹತ್ಕೊಂಡು ಹೇಗೆ ಹೋಗೋದು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅಲ್ಲೇ ದೇವಸ್ಥಾನದ ಒಳಗಡೆ ತುಳಸಿ ಕಟ್ಟೆ ಹತ್ರ ಸ್ವಲ್ಪ ಜನ ಇಟ್ಟಿದ್ರು ನಿಂಬೆಹಣ್ಣಿನ ದೀಪಗಳನ್ನೆಲ್ಲ, ನಾನು ಕೂಡ ಅಲ್ಲೇ ಇಟ್ಬಿಟ್ಟೆ. ಓಕೆ, ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ದುರ್ಗಾದೇವಿಗೆ ನಮಸ್ಕಾರ ಮಾಡೋಣ ಅಂಥೇಳಿ. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂಥೇಳಿ ದುರ್ಗಾದೇವಿಗೆ. ಸೊ ನೀವು ಕೂಡ ದೇವ್ರ ದರ್ಶನ ತಗೊಳ್ಳಿ. ಆ ದುರ್ಗಾದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂಥೇಳಿ ಕೇಳ್ಕೊತೀನಿ ಆ ದುರ್ಗಾದೇವಿ ಹತ್ರ. ಓಕೆ, ಇವಾಗ ದುರ್ಗಾದೇವಿಗೆ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹೊರಗಡೆ ಮಳೆ ಬರ್ತಾ ಇರೋದ್ರಿಂದ ಇವಾಗ ವ್ಯೂ ಯಾವ ರೀತಿ ಇದೆ ಅಂಥೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್. ಇವಾಗಂತೂ ಏನೋ ಒಂಥರ ಖುಷಿ. ಮಳೆ ಎಲ್ಲ ಬರ್ತಾ ಇರೋದ್ರಿಂದ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ನಾನಂತೂ ಫುಲ್ಲು ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ.
ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ರೋಡಲ್ಲಿ ನೋಡಿ ಯಾವ ರೀತಿ ನೀರು ನಿಂತ್ಕೊಂಡಿದೆ ಅಂತ ಹೇಳಿ. ಫುಲ್ ನೀರು ನಿಂತ್ಕೊಬಿಟ್ಟಿದೆ. ನನಗೂ ಶೂ ಒಳಗ್ ಹೋಗ್ಯಾವು, ಎಲ್ಲ ಅರಿವೆಲ್ಲ ತೋದಾವು. ನೋಡಿಲ್ಲ ನಾವು ತರ ನೋಡ್, ನಾನು ಅಜ್ಜಿಗತೆ ಆಗ್ಬಿಟ್ಟಿ ನೋಡ್ರಿ. ನೋಡ ಅರಿವೆಲ್ಲ ತೋದಾವು. ಬಾರಿ ಆಗೈತಿ ಇವತ್ತ ಮಳಿ. ಎಷ್ಟು ಜೋರ್ ಮಳಿ ಬಂದೈತಿ ದುರ್ಗಾದೇವ್ಯಾಗ. ಏನ ಎಲ್ಲಿ ಕುಂದ್ರಕ ಜಾಗ ಇಲ್ಲ, ಎಲ್ಲಾ ಕಡೆ ನೀರು ಬರಕತೈತಿ. ಇಷ್ಟ ನಮ್ಮ ಸ್ಕೂಲ್ ಇಲ್ಲಿ ಮಠ ತುಂಬಿಸ್ತಲ್ಲಿ. ಹೌದ, ಬಾಳ ಜೋರ್ ಬಂದೈತಿ ಇವತ್ ಮಳಿ. ದಿನ ಬರುವಂಗ ಬಂದಿತ್ತನ ಹೆಂಗ ಮಳಿ? ಹೌದು, ನೀವ್ ಒಳಗ ಹೊರಗೆ ಹೋಗಿ ನೋಡಿ. ಏನ ಇಲ್ಲ ದೊಡ್ಡ ಆಗದ್ ಮಾಡಿಯಲ್ಲ, ತುರುಕ್ನ ಹೆದ್ರ ಬಿಟ್ನಂತ. ಪ್ರಸಾದ ಕೈ ಬಂದ ಸೂರ ಪ್ರಸಾದ ಕೈ ಹಾಕ್ಯ ನೋಡ್ರಿ. ಹುಡ್ಕೋದ ಆಟ ನೋಡ ಪ್ರಸಾದ. ಬಾಳೆಹಣ್ಣು ಎರಡದಾವು, ಮನ್ಸಾಗ ಒಂದೊಂದ್ ತಗೋರಿ. ಸತೀಶ್ಗ ಒಂದ್ ಸ್ವಲ್ಪ ಕೊಡ್ರಿ. ಇವತ್ತಂಗಾರ ಬಾಳ ಜೋರ್ ಮಳಿ ಬಂದೈತಪ್ಪ ಯಪ್ಪ. ಫುಲ್ ಎಂಜಾಯ್ ಮಾಡಿದೀವಿ. ಅಲ್ಲ, ಮಳಿ ಒಳಗ ದೇವಸ್ಥಾನಕ್ಕೆ ಹೋಗಿವಿ. ಮಳಿ ಒಳಗ ದುರ್ಗಾದೇವಿ ದೀಪ ಹಚ್ಚಿದೆ. ಮಳಿ ಒಳಗ ಮಳಿ ಒಳಗನ ಮನಿಗ್ ಬಂದೆ. ಮತ್ತ ಎಲ್ಲ ಮಳೆಯಾಗನ ಆತ್ ನೋಡಿ ಇವತ್ತ ದುರ್ಗಾದೇವಿ ಪೂಜೆ. ಫ್ರೆಂಡ್ಸ್, ಇವತ್ತಂತೂ ಮಳೆಯಲ್ಲೇ ದೇವಸ್ಥಾನಕ್ಕೆ ಹೋದ್ವಿ. ಮತ್ತೆ ಮಳೆಯಲ್ಲೇ ದುರ್ಗಾದೇವಿಗೆ ದೀಪ ಹಚ್ಚಿದೆ. ಮತ್ತೆ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಎಲ್ಲ ಮಳೆಯಲ್ಲೇ ಆಯ್ತು. ಮತ್ತೆ ಮನೆಗ್ ಬರೋದು ಕೂಡ ಮಳೆಯಲ್ಲೇ ಬಂದೆ. ಫುಲ್ ಎಂಜಾಯ್ ಮಾಡ್ಕೊಂಡ್ ಬಂದೆ ಫ್ರೆಂಡ್ಸ್ ಇವತ್ತು ಮಳೆಯಲ್ಲಿ. ಫುಲ್ ಡೇ ಇವತ್ತು ಎಂಜಾಯ್ ಮಾಡಿದೆ ಮಳೆಯಲ್ಲಿ. ನಾನು ಅನ್ವಿತಾ ಅರ್ವಿನು ಸ್ಕೂಲಿಂದ ಬರೋಷ್ಟ್ರಲ್ಲಿ ಹೋಗಿ ಬರ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೋಡಿ, ನಾನು ಬರೋಷ್ಟ್ರಲ್ಲಿ ಅನ್ವಿತಾ ಅರ್ವಿನೇ ಬಂದಿದ್ರು. ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಅನ್ವಿತಾ ಅರ್ವಿನ್ ಹೆಂಗ್ ಬರ್ತಾರೋ ಅಂತ ಅನ್ಕೊಂಡಿದ್ದೆ. ಸೊ ಯಾರು ಕರ್ಕೊಂಬಂದ್ರು ನೋಡಿ, ಹಸ್ಬೆಂಡ್ ಹೋಗಿ ಕರ್ಕೊಂಬಂದ್ರಂತೆ. ನೋಡಿದ್ರಲ್ಲ ಎಷ್ಟು ವಿಚಿತ್ರವಾಗಿ ಆಗಿದೆ ಇವತ್ತು ಮಳೆ ಅಂತ ಹೇಳಿ ಬೆಳಗಾವಿಯಲ್ಲಿ. ತುಂಬಾ ಅಂದ್ರೆ ತುಂಬಾ ವಿಚಿತ್ರವಾಗಿ ಆಯ್ತು ಮಳೆ. ನನಗಂತೂ ವಿಚಿತ್ರನೇ ಅನಿಸ್ಬಿಡ್ತು. ಏನ್ ಈ ರೀತಿ ಮಳೆ ಆಗಿದೆಯಲ್ಲ ಇವತ್ತು ಅಂತ ಹೇಳಿ. ಫಸ್ಟ್ ಟೈಮ್ ನೋಡಿದ್ದೆ ಈ ರೀತಿ ಮಳೆ ನಾನು. ಬ್ಯಾಗ್ ಎಲ್ಲ ಕಳಿಸ್ಕೊಂಡ್ ಬಂದಿರಿ. ಹೊಡಿ ಕೇಳ್ತಿಯಲ್ಲ ಅಪ್ಪ, ಕೊಬ್ಬರಿ ಕೆಡದೈತಂತ ದೇವ್ರಿಗೆ ಕಾಯಿ ಹೊಡಿದ್ ಬಿಡ್ತೀನಿ. ಏನ್ ಮಾಡುದ್ ಮತ್ತೆ ಅಂದ್ರ ಕೊಬ್ಬರಿ ಹೆಂಗಾರ ಮಾಡಿ ಚಟ್ನಿ ಗಿಟ್ನಿ ಮಾಡಿ ಸಾಂಬಾರ್ ಗಿಂಬಾರ್ ಮಾಡಿ ಖಾಲಿ ಮಾಡ್ಬಿಡುದಪ್ಪ. ಹಂಗಂತೇಳಿ ದೇವ್ರಿಗೆ ಕಾಯಿ ಹೊಡೆಯೋದು ಬಿಡುದು. ನೋಡಿ ಫ್ರೆಂಡ್ಸ್, ಇವಾಗ ನಮ್ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ. ಏನು ಗೊತ್ತಾಗತ್ತಿಲ್ಲ ನಿನಗ? ಬರ್ತಾವಂತ ಗ್ಯಾರಂಟಿ ಇಲ್ಲ. ನೋಡ, ಪ್ರತಿ ಸಲ ಅದ ಗ್ಲಾಸ್ ಒಳಗ ಹಾಕಿರ್ತೀರಿ ತೆಂಗಿನಕಾಯಿ ಹೊಡೋದು ಗೊತ್ತಿಲ್ಲ. ಮತ್ತ ಬೆಳಗ್ಗೆ ಮಾಡಿರೋ ಗಂಜಿ ಸ್ವಲ್ಪ ಮಿಕ್ಕಿತ್ತು ಫ್ರೆಂಡ್ಸ್. ಅದಕ್ಕೆ ಇವಾಗ ಸ್ವಲ್ಪ ಹಾಲಾಕಿ ಬಿಸಿ ಮಾಡ್ಕೊಂಡು ಕುಡಿತಾ ಇದೀನಿ ಗಂಜಿ. ಇನ್ನು ಯಾವ್ಯಾವ ಗಂಜಿ ಅದ ನೋಡ್ಕೊಂಡಿಡಿ, ಹೊಸು ಕಂಡಿಡಿ. ಹೊಸು ಮಾಡೋ ಗಂಜಿ ಅವನು ಚಾಕ್ಲೇಟ್ ಗಂಜಿ, ಗುಲ್ಗಂಜಿ. ನೋಡಿ ಫ್ರೆಂಡ್ಸ್, ನಮ್ ತಮ್ಮ ಚಾಕ್ಲೇಟ್ ಗಂಜಿ ಅಂತೆ, ಗುಲ್ಗಂಜಿ ಅಂತೆ. ಗುಳೋಗಿ ಇಟ್ಟಿರ್ತಾರಲ್ಲ ಗುಲ್ಗಂಜಿ ಕಣ್ಣಿಗೆ. ನಾನಂಕರ್ ನೋಡೇ ಇಲ್ಲ. ಈಗಂಕರ್ ಗುಳ್ಳವನ್ನ ಇಟ್ಟಿದ್ದು ಊರಾಗೆಲ್ಲ ಇಡ್ತಾರ. ಇದೆಲ್ಲ ಇಡ್ಬೇಕು.
ಎಲ್ಲಿಟ್ಟಿದ್ರ ಎಲ್ಲಿ ಯಾವಾಗ ಯಾವಾಗನ ಗುಳ್ಳವನ್ನ ನೆನಪೈತ್ ನನಗ ತಾಯಿ ಕಟ್ಟಾಗಿಡ್ತಿದ್ರು ಒಳಗ ಅದೆಲ್ಲ ಮೆಮೊರೀಸ್ ಇವಾಗ ಬರೀ ನೆನಪು ಮಾಡ್ಕೊಳೋದು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆಯಿತು ನೋಡಿ. ಅಮಾವಾಸ್ಯೆ ಪೂಜೆ ನಾವಂತೂ ಸಿಂಪಲ್ಲಾಗಿ ಮಾಡ್ತೀವಿ, ತುಂಬ ಏನು ಗ್ರ್ಯಾಂಡಾಗಿ ಹೆವಿಯಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಅಮಾವಾಸ್ಯೆಗೆ ಪ್ರಸಾದ ಏನಾದರೂ ಸ್ವೀಟ್ ಮಾಡಿರ್ತೀವಿ. ಸೊ ಸಜ್ಕ ಮಾಡಿದ್ದೀವಿ, ಎಡಿ ಎಲ್ಲ ಹಿಡ್ದಿದ್ದಾಯಿತು. ಹಾಗೆ ರಾಟಿ ಮಷಿನ್ಗೆ ಮತ್ತು ಗಾಡಿ ಪೂಜೆ ಎಲ್ಲ ಆಯಿತು. ಅದನ್ನೆಲ್ಲ ಗಾಡಿ ಪೂಜೆ ಎಲ್ಲ ಹೋಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಕೆಳಗಡೆ ಹೋಗಿ. ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾಯಿದ್ದೀನಿ. ಎಲ್ಲರದು ಊಟ ಆಯಿತು, ಹಸ್ಬೆಂಡ್ದು ಮತ್ತು ತಮ್ಮಂದು, ಅನ್ವಿತಾ, ಅರವಿಂದ್ ಎಲ್ಲರದು ಆಯಿತು. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಜ್ಕ ಮತ್ತು ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ. ಓಕೆ, ಈ ವ್ಲಾಗ್ನ ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.